ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಾಗಿರುವಂತಹ ಘಟನೆ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ್ ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ರಂತೆ. ಆಗ ಅವರ ಮೇಲೆ ದಾಳಿಯಾಗಿದೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿರೋದು. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿದಿದ್ದಾರೆ. ಗಾಯಗೊಂಡ ಬಸವಂತ್ನನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗೆ ಆಗಮಿಸಿದ ಡಿಸಿಪಿ, ಎಸಿಪಿ ಆಸ್ಪತ್ರೆಗೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಕ್ಯಾಂಪ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಹಾಗಾದ್ರೆ ಯಾರವರು ಕಿಡಿಗೇಡಿಗಳು? ಯಾಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನನ್ನೇ ಟಾರ್ಗೆಟ್ ಮಾಡಿದ್ರು? ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಬಸವಂತ ಕಡೌಲ್ಕರ್ ಕಾರು ಚಾಲಕ, ಈತನ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾರೆ. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಏನ್ ಹೆಬ್ಬಾಳ್ಕರ್ ಇದಾರಲ್ಲ, ಅವರ ಕಾರು ಚಾಲಕ ಈತ ಬಸವಂತ್ ಅಂತ ಹೇಳಿ ಹೆಸರು. ಕಾರ್ ನಿಲ್ಲಿಸಿ ಕೆಳಗಿಳಿದು ನಿಂತ್ಕೊಂಡಿದ್ರಂತೆ ಕಾರಿನ ಪಕ್ಕನೆ. ಆಗ ಇಬ್ಬರು ಕಿಡಿಗೇಡಿಗಳು ಬೈಕ್ ಮೇಲೆ ಬರ್ತಾರಂತೆ. ತೊಡೆ, ಬೆನ್ನು, ಅಂದ್ರೆ ಭುಜ ಸೇರಿದಂತೆ 4 ಕಡೆ, ಎದೆ 4 ಕಡೆ ಇರಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಅಲ್ಲಿ ಪರಿಸ್ಥಿತಿ ನೋಡಿ. ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಈತ ಬಸವಂತ್ ಅಂತ ಹೆಸರು. ಸೊ ಈತನ ಮೇಲೆ ಆ ಕಿಡಿಗೇಡಿಗಳಿಗೆ ಅದೇನು ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ, ಅಥವಾ ಯಾರದ್ದೋ ದ್ವೇಷವನ್ನ ಇವ್ರ ಮೇಲೆ ಏನಾದರೂ ತೀರಿಸಿಕೊಂಡ್ರ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲವೂ ಕೂಡ ತನಿಖೆ ಆದ ನಂತರವೇ ಗೊತ್ತಾಗಬೇಕಾಗಿದೆ. ಬಟ್ ಏಕಾಏಕಿಯಾಗಿ ಕಾರ್ ನಿಲ್ಲಿಸಿ ಕೆಳಗಿಳಿದು ನಿಂತಿದ್ದವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಪಕ್ಕಾ ಪ್ರೀ ಪ್ಲಾನ್ಡ್ ಇದು. ಬಿಕಾಸ್ ಅವರೆಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಸೊ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಫಾಲೋ ಮಾಡ್ಕೊಂಡು ಬಂದು ಅವ್ರು ಯಾವಾಗ ಕಾರು ನಿಲ್ಲಿಸಿ ಕೆಳಗಡೆ ಇಳಿತಾರೋ ಆ ಕ್ಷಣಕ್ಕೆ ಆ ಬೈಕ್ ತೆಗೆದುಕೊಂಡು ಇಬ್ಬರು ಬಂದಿದ್ದಾರೆ. ಬಂದು ಅವ್ರಿಗೆ ಇರಿದಿದ್ದಾರೆ. 4 ಕಡೆ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಸ್ವತಃ ಎಸಿಪಿ, ಡಿಸಿಪಿ ಇಬ್ಬರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ, ಖಾಸಗಿ ಆಸ್ಪತ್ರೆಗೆ. ಜೊತೆಗೆ ವಿಚಾರಣೆ ಕೂಡ ಮಾಡ್ತಾರೆ. ಅಂದರೆ ಚಿಕಿತ್ಸೆ ಎಲ್ಲ ಆದ ನಂತರ ಅವ್ರೇನಾದರೂ ಎಚ್ಚರ ಇದ್ದರೆ, ಯಾರವರು, ಏನಾದರೂ ಗೊತ್ತಾ ನಿಮಗೆ, ಈ ಹಿಂದೆ ಎಲ್ಲಾದರೂ ನೋಡಿದ್ದೀರಾ, ಅವ್ರಿಗೂ ನಿಮಗೂ ಏನಾದರೂ ದ್ವೇಷ ಇತ್ತಾ? ಸೊ ಇಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸೊ ಇದರ ಜೊತೆಗೆ ಈಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಆಸ್ಪತ್ರೆಗೆ ಬಂದೇ ಬರ್ತಾರೆ. ಈ ಡ್ರೈವರ್ ಅಂತ ಅಂದರೆ ಕೇವಲ ಡ್ರೈವರ್ ಆಗಿರಲ್ಲ ಆತ, ಒಂದು ಲೆಕ್ಕದಲ್ಲಿ ಒಂದು ಫ್ರೆಂಡ್ ಥರ ಇರ್ತಾರೆ. ನಿಮಗೆ ಫೋಟೋದಲ್ಲಿ, ಇನ್ನೊಂದು ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅವರೇ ಈಗ ಬಸವಂತ್ ಡ್ರೈವರ್ ಏನಿದಾರಲ್ಲ ಅವರಿಗೆ ಇರಿದಿರೋದು ಮತ್ತು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿರೋದು. ಸೊ ಹಾಗಾಗಿನೇ ಈಗ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಹಾಗಾಗಿನೇ ಯಾಕೆ, ಯಾವ ಕಾರಣಕ್ಕಾಗಿ ಆತನ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿರೋದು. ಅಕಸ್ಮಾತ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲಿನ ದ್ವೇಷಕ್ಕೆ, ಇಲ್ಲ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮೇಲಿನ ದ್ವೇಷಕ್ಕೆ ಏನಾದರೂ ಈ ರೀತಿಯಾಗಿ ಮಾಡಿದ್ರ? ಎಸ್, ನಿಮಗೆ ಮತ್ತೊಂದು ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಇಬ್ಬರು ಇದ್ದಾರೆ. ಅವ್ರು ಸೆಂಟರ್ನಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಬಸವಂತ್ ಕಡೋಲ್ಕರ್ ಅವರೇ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ. ಸೊ ಅವ್ರ ಮೇಲೇನೆ ಈಗ ಅಟ್ಯಾಕ್ ಆಗಿರೋದು. ಎಸ್, ಗಮನಿಸ್ತಾ ಇದ್ದೀವಿ. ಬಸವಂತ್ ಕಡೋಲ್ಕರ್ ಮೇಲೆ ಚಾಕುವಿನಿಂದ ಇರಿಯಲಾಗಿದೆ. ಯಾರು ಆ ದುಷ್ಕರ್ಮಿಗಳು? ಹಾಗಾದ್ರೆ ಆ ದುಷ್ಕರ್ಮಿಗಳಿಗೂ ಬಸವಂತ್ ಕಡೋಲ್ಕರ್ಗೂ ಏನ್ ಸಂಬಂಧ, ಏನ್ ದ್ವೇಷ ಇತ್ತು? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್. ಬೆಳಗಾವಿಯಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಯಾವಾಗ ಆಗಿರುವಂತ ಘಟನೆ ಇದು? ಜೊತೆಗೆ ಏನ್ ಕಾರಣ? ಆ ಕಿಡಿಗೇಡಿಗಳಿಗೂ ಈ ಚಾಲಕನಿಗೂ ಏನು ಸಂಬಂಧ, ಏನು ದ್ವೇಷ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ಎಸ್ ರಾಮ, ಏನಂತಂದ್ರೆ ಇವತ್ತು ಮಧ್ಯಾಹ್ನ ಏನು ಬೆಳಗಾವಿಯ ಕ್ಲಬ್ ರೋಡ್ ಅಲ್ಲಿ ಸಚಿವ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನ ಮೇಲೆ ಏಕಾಏಕಿ ದಾಳಿ ಆಗಿರ್ತಕ್ಕಂಥದ್ದು. ಏನು ದುಷ್ಕರ್ಮಿಗಳು ಏಕಾಏಕಿ ಬಂದು ಹೊಟ್ಟೆ ಭಾಗಕ್ಕೆ ಚಾಕುವನ್ನ ಇರಿದು ಹೋಗಿರ್ತಕ್ಕಂಥದ್ದು. ಏನು ಬಸವಂತ್ ಕಡೋಕರ್ ಇದಾನೆ, ಈತ ಮೃಣಾಲ್ ಹೆಬ್ಬಾಳ್ಕರ್ನ ಕಾರು ಚಾಲಕ ಇರ್ತಾನೆ. ಈತ ಏನು ಕ್ಲಬ್ ರೋಡ್ ಅಲ್ಲಿರುವಂತ ತಮ್ಮ ಸ್ನೇಹಿತರ ಜೊತೆ ಬಂದಂತ ಸಂದರ್ಭದಲ್ಲಿ ಕೆಳಗಡೆ ಇಳಿದು ನಿಂತು ಮಾತಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಇಬ್ಬರು ವ್ಯಕ್ತಿಗಳು ಬಂದು ಏಕಾಏಕಿ ಚಾಕುವನ್ನ ಇರಿದು ಹೋಗಿದ್ದಾರೆ. ಸದ್ಯ ಈಗ ಆತನನ್ನ ಖಾಸಗಿ ಹಾಸ್ಪಿಟ್ಲಿಗೆ ಸದ್ಯ ದಾಖಲು ಕೂಡ ಮಾಡಿದಾದ್ರೆ, ಈಗ ಸದ್ಯ ಪ್ರಾಥಮಿಕ ತನಿಖೆ ಹಿನ್ನೆಲೆಯಲ್ಲಿ ಏನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾರು ಚಾಲಕನ ಮೇಲೆ ಒಂದು ರೀತಿಯಲ್ಲಿ ಹಲ್ಲೆ ಆಗಿರತಕ್ಕಂಥದ್ದು, ಆತನ ಮೇಲೆ ಚಾಕು ಇರ್ತಾವ್ರು ಅನ್ನೋದು ಮೇಲ್ನೋಟಕ್ಕೆ ಈಗ ಸದ್ಯ ಕಂಡುಬಂದಿದೆ. ಸದ್ಯ ಈಗ ಖಾಸಗಿ ಆಸ್ಪತ್ರೆಗೆ ಮೃಣಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಡಿಸಿಪಿ ನಾರಾಯಣ್ ಬರಿಮನಿ ಹಾಗೂ ಇಬ್ಬರು ಎಸಿಬಿಗಳು ಕೂಡ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯ ಯಾರು ಆರೋಪಿಗಳು ಏನಿದ್ದಾರೆ ಚಾಕು ಚುಚ್ಚುವಂತ ಆರೋಪಿಗಳನ್ನ ಸದ್ಯ ಪತ್ತೆ ಹಚ್ಚಲು ಕೂಡ ಸಾಕಷ್ಟು ಒಂದು ರೀತಿಯ ಒಂದು ಟೀಮ್ ಅನ್ನ ಕೂಡ ಫಾರ್ಮ್ ಮಾಡಿ ಅವ್ರನ್ನ ಹಿಡಿಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ತಯಾರನ್ನು ಕೂಡ ಪೊಲೀಸರು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ರಾಮ್. ಸೊ ಈಗ ಎಸಿಪಿ ಮತ್ತು ಡಿಸಿಪಿ ಜೊತೆಗೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ? ಬಿಕಾಸ್ ಇಬ್ಬರು ಹಾಡ ಹಗಲೇ ಬರ್ತಾರೆ, ಆತನ ಮೇಲೆ ದಾಳಿ ಮಾಡ್ತಾರೆ ಅಂತ ಅಂದ್ರೆ ಇದು ಪಕ್ಕಾ ಪ್ರೀ ಪ್ಲಾನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜೇಶ್. ಹಾಗಾಗಿ ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಅಂತ? ಎಸ್ ರಾಮಯ್ಯ, ಈಗ ಸದ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನು ಯಾರು ದುಷ್ಕರ್ಮಿಗಳು ಬಂದು ಹೋಗಿದ್ದಾರೆ ಅವರು ಏನು ಬಸವಂತ್ ಕಳ್ಳಕುರ್ಗೆ ಪರಿಚಯಸ್ಥರು ಅಲ್ಲದೆ ಅವರು ಸ್ನೇಹಿತರು ಕೂಡ ಅನ್ನೋ ಒಂದು ಮಾಹಿತಿ ಈಗ ತಿಳಿ ಬರ್ತಾ ಇದೆ. ಹೀಗಾಗಿ ಅವರ ಮಧ್ಯೆ ಏನೋ ಒಂದು ಹಣಕಾಸಿನ ವ್ಯವಹಾರ ಇತ್ತು, ಕೆಲವು ಏನು ಉದ್ಯಮದಲ್ಲಿ ಕೂಡ ಕೈ ಹಾಕಿದ್ರು. ಆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಚಾಕು ಆಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಥಮಿಕ ತನಿಖೆ ಕೂಡ ಹೊರಬಿದ್ದಿರ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಮಾಡಿದಂತ ವ್ಯಕ್ತಿಗಳನ್ನ ಹಿಡಿಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಕೂಡ ಈಗ ಪೊಲೀಸರು ಒಂದ್ ರೀತಿಯಲ್ಲಿ ಒಂದು ಟೀಮ್ ಅನ್ನ ರೆಡಿ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಕೆಲವೇ ಗಂಟೆಗಳಲ್ಲಿ ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ನಾವು ಸಿದ್ಧತೆ ನಡೆಸ್ಕೊಂಡ ಮಾತನ್ನ ಸದ್ಯ ಡಿಸಿಪಿ ಅವರು ಕೂಡ ಹೇಳ್ತಾ ಇದ್ದಾರೆ ರಾಮ್. ಸೊ ಇನ್ನೊಂದು ಕಡೆ ಇಂಥ ಪ್ರಕರಣಗಳಾದಾಗ ರಾಜೇಶ್, ಅಂದರೆ ಯಾವುದಾದ್ರೂ MLA ಕಾರ್ ಡ್ರೈವರ್ ಆಗಿರ್ಬೋದು, MP ಕಾರ್ ಡ್ರೈವರ್ ಆಗಿರ್ಬೋದು, ಇಂಥ ಘಟನೆಗಳಾದಾಗ ಮೇ ಬಿ ಆ MLA MP ಮೇಲಿನ ದ್ವೇಷಕ್ಕೆ ಒಂದು ಭಯ ಹುಟ್ಟಿಸೋ ಸಲುವಾಗಿ, ಆತಂಕ ಹುಟ್ಟಿಸೋ ಸಲುವಾಗಿ ಅಥವಾ ಬೆದರಿಕೆ ಹಾಕೋ ಸಲುವಾಗಿ ಈ ರೀತಿಯಾಗಿ ಕಾರು ಚಾಲಕರನ್ನ ಅಂದರೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗೇನಾದರೂ ಕಂಡು ಬರ್ತಾ ಇದೆಯಾ? ಸೊ ಇದ್ರ ಬಗ್ಗೆ ಇದುವರೆಗೂ ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ವಾ? ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಅಲ್ಲೇ ಇದ್ದಾರೆ ಅಂತ ಕೇಳ್ಪಟ್ವಿ. ಎಸ್ ರಾಮ, ಸದ್ಯ ಏನಂತಂದ್ರೆ ಸ್ಥಳಕ್ಕೆ ಏನಂತಂದ್ರೆ ಏನು ಆಸ್ಪತ್ರೆಗೆ ಈಗ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಬಂದಿದ್ದಾರೆ. ಸದ್ಯ ಒಳಗಡೆ ಏನೋ ಆತನಿಗೆ ಚಿಕಿತ್ಸೆ ನಡೀತಾ ಇದೆ. ತೀವ್ರವಾಗಿ ಗಾಯವಾಗಿರ್ತಕ್ಕಂಥ ಬಸವಂತ್ ಕಳ್ಳಕರ್ನ ಆರೋಗ್ಯ ವಿಚಾರಣೆ ಮಾಡ್ಲಿಕ್ಕೂ ಕೂಡ ಸ್ಥಳಕ್ಕೆ ಆಗಮಿಸಿದಂತ ಮೃಣಾಲ್ ಹೆಬ್ಬಾಳ್ಕರ್ ಇನ್ನೂ ಒಳಗಡೆ ಇದ್ದಾರೆ. ಸೊ ಇನ್ನೂ ಹೊರಗಡೆ ಕೂಡ ಬಂದಿಲ್ಲ. ಹೊರಗಡೆ ಬಂದ ನಂತರ ಯಾವ ಕಾರಣಕ್ಕಾಗಿ ಏನು ಅಂತ ಮಾಹಿತಿ ಕೂಡ ದೊರಕಲಿದೆ. ಸದ್ಯ ಈಗ ಪೊಲೀಸರು ಕೂಡ ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಈಗಾಗಲೇ ಪ್ರಭಾವಿ ಸಚಿವೆ ಪುತ್ರನ ಕಾರು ಚಾಲಕನ ಮೇಲೆ ಈ ರೀತಿ ಹಲ್ಲೆ ಆಗಿರತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿಯಲ್ಲಿ ಚರ್ಚೆಗೆ ಇದಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನಾದ್ರೂ ಬೇರೆ ಸ್ವರೂಪ ಇದೆಯಾ ಅನ್ನೋದು ಕೂಡ ಸದ್ಯ ಪೊಲೀಸರ ತನಿಖೆ ನಂತರ ಗೊತ್ತಾಗಲಿದೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.